ಶಿರೂರು ಗುಡ್ಡ ಕುಸಿತ ಘಟನೆಗೆ ಇವತ್ತು 15ನೇ ದಿನ. ಈಗಾಗಲೇ 13ನೇ ದಿನಕ್ಕೆ ಮೊದಲ ಹಂತದ ಒಂದು ಕಾರ್ಯಾಚರಣೆಗೆ ತಾತ್ಕಾಲಿಕವಾಗಿ ಸ್ಥಗಿತವನ್ನು ಮಾಡಲಾಗಿದೆ. ಈಗ ಉತ್ತರ ಕನ್ನಡ ಜಿಲ್ಲಾಡಳಿತ ಪ್ಲಾನ್ ಬಿ ಅನ್ನು ಮಾಡಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಮುಂದಾಗಿರುವಂಥದ್ದು. ಹಾಗಾದರೆ ಪ್ಲಾನ್ ಬಿ ಏನು? ಇವತ್ತೇ ಈ ಕಾರ್ಯಾಚರಣೆಗೆ ಸಂಪೂರ್ಣವಾಗಿ ಅಂತ್ಯ ಸಿಗುತ್ತಾ ಎನ್ನುವಂಥ ಬಗ್ಗೆ ನಿಮಗೆ ವಿವರಿಸ್ತಾ ಹೋಗ್ತೀವಿ, ಕೇಳಿ. ನಾವೀಗ ಗುಡ್ಡ ಕುಸಿತದ ಜಾಗದಲ್ಲಿದ್ದೇವೆ. ಈ ಜಾಗದಲ್ಲಿ ಯಾವ ರೀತಿ ಭೀಕರತೆ ಇದೆ ಎನ್ನುವಂಥ ಬಗ್ಗೆ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇಷ್ಟು ದಿವಸ ಏನು 13 ದಿವಸ ಇಲ್ಲಿ ಯಾವ ರೀತಿ ಕಾರ್ಯಾಚರಣೆ ಆಗ್ತಾ ಇತ್ತು, JCBಗಳ ಗರ್ಜನೆ ಯಾವ ರೀತಿ ಆಗ್ತಿತ್ತು ಎಲ್ಲವೂ ತೋರಿಸಿದ್ವಿ. ಈಗ ಎಲ್ಲವೂ ಮೌನವಾಗಿದೆ. ಈಗ ಈ ಕಾರ್ಯಾಚರಣೆ ಏನು ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ. ಎಲ್ಲೂ ಸಹಿತ ಮಣ್ಣು ಅಗೆಯುವಂಥದ್ದಾಗಲಿ ಮಣ್ಣು ತುಂಬುವಂಥದ್ದಾಗಲಿ ಯಾವುದೇ ರೀತಿಯ ಒಂದು ಕೆಲಸ ಇಲ್ಲಿ ನಡೀತಾ ಇಲ್ಲ. ಇನ್ನು ಗಂಗಾವಳಿ ನದಿಯ ನೀರಿನ ಹರಿವನ್ನು ನಾವು ನಿಮಗಿಲ್ಲಿ ತೋರಿಸ್ತಾ ಇದ್ದೀವಿ. ಇವತ್ತು ಭಾರೀ ಪ್ರಮಾಣದಲ್ಲಿ ಗಂಗಾವಳಿ ನದಿ ನೀರು ಹರಿತಾ ಇರುವಂಥದ್ದು. ನಿನ್ನೆವರೆಗೂ ಒಂದು ಮಾಹಿತಿ ಪ್ರಕಾರ ನಮಗೆ 6 ನಾಟಲ್ಲಿ ಏನು ಗಂಗಾವಳಿ ನದಿ ನೀರು ಹರಿತಾ ಇತ್ತು ಎನ್ನುವಂಥ ಬಗ್ಗೆ ಒಂದು ಮಾಹಿತಿ ಸಿಕ್ಕಿತ್ತು. ಆದರೆ ಇವತ್ತಿನ ಹರಿವಿನ ಪ್ರಮಾಣ ನೋಡಿದ್ರೆ 8 ನಾಟಲ್ಲಿ ಹರಿತಾ ಇದೆ ಎನ್ನುವಂಥ ಬಗ್ಗೆ ನಮಗೆ ತೋರಿಸ್ತಾ ಇದೆ. ಯಾಕಂದರೆ ಮಧ್ಯದಲ್ಲಿ ಗಂಗಾವಳಿ ನದಿ ಮಧ್ಯದಲ್ಲಿ ನಿನ್ನೆ ನಮಗೆ ಕಂಡು ಬರ್ತಾ ಇತ್ತು ಕೆಳಗಡೆ ಎಲ್ಲ ನೀರು ಸಂಪೂರ್ಣವಾಗಿ ಇಳಿಕೆಯಾಗಿರುವಂಥದ್ದು. ಆದರೆ ಈಗಿನ ಒಂದು ಪ್ರಮಾಣ ನೋಡಿದರೆ ವೇಗವಾಗಿ ಹರಿತಾ ಇರುವಂಥದ್ದು. ಇವತ್ತು ಉತ್ತರ ಕನ್ನಡ ಜಿಲ್ಲಾಡಳಿತ ಒಂದು ಈ ಕಾರ್ಯಾಚರಣೆಗೆ ಪ್ಲಾನ್ ಬಿ ಅನ್ನು ಮಾಡ್ಕೊಂಡಿದೆ. ಅಂದರೆ ಈಗ ಕೇರಳ ಸರ್ಕಾರವೂ ಸಹಿತ ರಾಜ್ಯ ಸರ್ಕಾರದ ಜೊತೆಗೆ ಒಂದು ಮಾತುಕತೆ ಮಾಡಿತ್ತು. ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಬೇಡಿ, ಕಾರ್ಯಾಚರಣೆಯನ್ನು ನಿರಂತರವಾಗಿಡಿ ಎನ್ನುವಂಥ ಬಗ್ಗೆ ಮಾತುಕತೆ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾಡಳಿತ ಆಗಿರ್ಬೋದು, ಅದೇ ರೀತಿ ಶಾಸಕ ಸತೀಶ್ ಸಚಿವ ಮಂಕಾಳ ವೈದ್ಯರು ಸಹಿತ ಒಂದು ಪ್ಲಾನ್ ಬಿ ಅನ್ನು ಮಾಡ್ಕೊಳ್ಳೋಣ, 2ನೇ ಹಂತದ ಒಂದು ಕಾರ್ಯಾಚರಣೆಯನ್ನು ಮಾಡುವಂಥ ಒಂದು ನಿಟ್ಟಿನಲ್ಲಿ ಕೇರಳದ ತ್ರಿಶೂರ್ನಿಂದ ಒಂದು ಬಾರ್ಜನ್ನು ತಂದು ಆ ಮೂಲಕ ಕಾರ್ಯಾಚರಣೆ ಮಾಡೋಣ ಅಂತ ಒಂದು ಪ್ಲ್ಯಾನನ್ನು ಮಾಡ್ಕೊಳ್ಳಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಈಗ ಮಧ್ಯಾಹ್ನದಷ್ಟೊತ್ತಿಗೆ ಇಲ್ಲಿ ಅವರ ಎಕ್ಸ್ಪರ್ಟ್ಗಳು ಬರ್ತಾರೆ. ಅಂದರೆ ಬಾರ್ಜ್ ಆಪರೇಟಿಂಗ್ ಎಕ್ಸ್ಪರ್ಟ್ಗಳು, ಇಂಜಿನಿಯರ್ಗಳು ಬಂದು ಈ ಜಾಗದಲ್ಲಿ ಬಾರ್ಜನ್ನು ಹಾಕಿ ಕಾರ್ಯಾಚರಣೆ ಮಾಡ್ಬೋದಾ ಅಥವಾ ಇಲ್ವಾ ಎನ್ನುವಂಥ ಬಗ್ಗೆ ಏನು ಮಾಹಿತಿ ನೀಡಲು ಸರ್ಕಾರಕ್ಕೆ ವರದಿಯನ್ನು ನೀಡಲು ಬರ್ತಾ ಇದ್ದಾರೆ. ಆದರೆ ಇವತ್ತಿನ ಈ ಗಂಗಾವಳಿ ನದಿಯ ಹರಿವಿನ ಪ್ರಮಾಣ ನೋಡಿದರೆ ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ ಬಾರ್ಜನ್ನು ಹಾಕಿ ಕಾರ್ಯಾಚರಣೆ ಮಾಡಲು ಅಸಾಧ್ಯ ಎನ್ನುವಂಥದ್ದೇ ತೋರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪ್ಲಾನ್ ಬಿಗೂ ಸಹಿತ ಕಷ್ಟಕರವಾಗಿದೆ. ಗಂಗಾವಳಿಯ ನದಿಯ ಪ್ರತಿಕೂಲ ಪರಿಸ್ಥಿತಿ ಮುಂದಿನ 2ನೇ ಹಂತದ ಕಾರ್ಯಾಚರಣೆಗೆ ಕಷ್ಟ ಸಾಧ್ಯ ಎನ್ನುವಂಥದ್ದು ಈಗ ಕಂಡು ಬರುವಂಥ ಒಂದು ದೃಶ್ಯ. ಇದು ಬೇರೆ ಯಾರೇ ಹೇಳಬೇಕಾಗುವಂಥ ಅವಶ್ಯಕತೆ ಇಲ್ಲ. ಇಲ್ಲಿನ ವಾತಾವರಣ ನೋಡಿದ್ರೆ ಗೊತ್ತಾಗುತ್ತೆ ಯಾವುದೇ ಕಾರಣಕ್ಕೂ ಇಲ್ಲಿ ಬಾರ್ಜನ್ನು ಹಾಕಿ ಕಾರ್ಯಾಚರಣೆ ಮಾಡಲು ಸಾಧ್ಯವಿಲ್ಲ ಎನ್ನುವಂಥದ್ದು. ಹಾಗಾದರೆ 2ನೇ ಹಂತದ ಕಾರ್ಯಾಚರಣೆಗೂ ಗಂಗಾವಳಿಯ ನದಿಯ ಪ್ರತಿಕೂಲ ಪರಿಸ್ಥಿತಿ ಸಮಸ್ಯೆ ಆಗುತ್ತೆ ಎನ್ನುವಂಥದ್ದು ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ 2ನೇ ಹಂತದ ಒಂದು ಕಾರ್ಯಾಚರಣೆಗೆ ಮುಂದಾಗ್ತಾ ಇದ್ದಂಥ ಉತ್ತರ ಕನ್ನಡ ಜಿಲ್ಲಾಡಳಿತಕ್ಕೆ ಗಂಗಾವಳಿ ನದಿ ಹರಿವಿನ ಪ್ರಮಾಣ ಮತ್ತೆ ಸಮಸ್ಯೆ ಆಗ್ಬೋದು. ಇವತ್ತೇ ಈ ಕಾರ್ಯಾಚರಣೆಗೆ ಸಂಪೂರ್ಣವಾಗಿ ಅಂತ್ಯವಾಗಬಹುದು ಎನ್ನುವಂಥದ್ದು ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರೈಡು ಜೊತೆ ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.